ಇತಿಮಿತಿ ಅಂದ್ರೆ ಒಂದು ನಿಮಿಷ ಶಿರಟ್ಟಿ ನೋಡಿ ಅಧ್ಯಕ್ಷರೇ, ಏನು ಇತಿಮಿತಿ ಅಂದ್ರೆ ಏನು? ಅವ್ರು ಯಾರು ನಮಗೆ ಹೇಳಲಿಕ್ಕೆ ಇತಿಮಿತಿ ಅಂತ? ನಿಮ್ ಕೈಲಿ ಹೇಳಿಸ್ಕೊಂಡು ಭಾಷಣ ಮಾಡ್ಬೇಕು. ಅವ್ರಿಗೆ ತಿಳಿದ ಅವ್ರು ಭಾಷಣ ಮಾಡ್ತಾರೆ, ಆಮೇಲೆ ನಿಮ್ಮಲ್ಲಿ ಮಧ್ಯ ಡಿಫ್ರೆನ್ಸ್ ಕೊಡ್ತೀವಿ. ಅವ್ರು ಮಾತಾಡ್ಲಿ, ಆಯ್ತು ಮಾತಾಡ್ಲಿ ಇಕ್ಬಾಲ್, ಆಯ್ತು ಅವ್ರು ಮಾತಾಡ್ತಾ ಇದ್ರು, ಅವ್ರು ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ, ತಮ್ಮ ಕೂತ್ಕೊಳ್ಳಿ. ಇಕ್ಬಾಲ್ ಅವರು ನಾಯನರು ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ನಿಮ್ಗೆ ಹೇಳ್ದು ಇಷ್ಟೇ ನೋಡಿ, ನೀವು ಮಾತಾಡುವಾಗ ನಿಮ್ಗೆ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮಗೆ ಭಾವನೆ ಇದೆ, ಹೌದಾ? ಆವಾಗ ನೀವೇನು ಹೇಳ್ತೀರಿ? ನಮಗೆ ಮಾತಾಡ್ಲಿಕ್ಕಿಲ್ವಾ ಅವಕಾಶ, ನೀವೇ ಅಡ್ಡಿಪಡಿಸಿ ಅಂತೇಳಿ. ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರಿಗೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡಲಿ, ತಾವು ಏನು ಅಲ್ಲ. ಒಂದು ನಿಮಿಷ ಆಯ್ತು, ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿ, ಆವಾಗ ನಿಮ್ಗೆ ಅದಕ್ಕೆ ಇವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ. ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ. ಅದು ಆಯ್ತು, ಇಲ್ಲಿ ಇದರ ಒಳಗಡೆ ಸುಳ್ಳಲ್ಲಿ ಕೂಡ ಅವಕಾಶ ಇದೆ. ನೀವು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಸತ್ಯಲ್ಲಿ ಕೋರ್ಟಲ್ಲಿ ಹೋಗಿ ಸತ್ಯ ಮಾತಾಡಿ ಕೋರ್ಟ್ ಅಲ್ಲ, ನಾನು ಜಡ್ಜು ಅಲ್ಲ, ಇಲ್ಲ ಅವ್ರು ಮಾತಾಡ್ಲಿ. ಅಲ್ಲ ಬೇಡ, ಅವ್ರು ಮಾತಾಡ್ಲಿಕ್ಕೆ ಬೇಡ. ಯಾಕೆ ನೀವು ಮಾತಾಡಿ ಅಕೌಂಟ್ಗೆ ನೀವ್ಯಾಕೆ? ಆಯ್ತು, ನೀವ್ಯಾಕೆ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನೀವು ಮಾತಾಡ್ಲಿ, ಅವ್ರು ಮುಗಿಸ್ಲಿ, ಅವ್ರು ಮುಗಿಸ್ಲಿ. ಅಲ್ಲಿ ಅಯ್ಯೋ ಪರಸ್ಪರ ಮಾತಾಡಿಕೊಂಡ ಟೈಮ್ ಎಷ್ಟಾಯ್ತಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಜೋರಾಗಿ ಮಾತಾಡ್ಬೇಕಾ? ಓಕೆ, ಬೇಡ ಬೇಡ. ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ, ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದಕ್ಕೆ, ನಾ ಕೇಳಿದ್ದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡಬೇಕು ಅಂತ ವ್ಯವಸ್ಥೆಯಲ್ಲಿ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವ್ರ ತರ. ನನಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ. ಅವ್ರ ಹೇಗೆ ಅವ್ರು ಹೇಳಲಿಕ್ಕೆ ಸಾಧ್ಯ? ಅವ್ರು ವಾಪಸ್ ತಗೊಳ್ಲಿಕ್ಕೆ ಹೇಳಿ. ಅವ್ರ ಕ್ಷಮೆ ವಾಪಸ್ ನಾನು ತಗೊಳ್ಬೇಕು, ನೀವು ಮುಂದುವರಿಸಿ, ನೀವು ಮುಂದುವರಿಸಿ. ಸಭಾಧ್ಯಕ್ಷರೇ, ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಆಯ್ತು, ಈಗ ಅದು ನಯನ ಮೋಟಮ್ಮ. ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಯಾರು ಮಾತಾಡ್ತಿರ್ಲಿ, ಈಗ ನೀವು ಯಾರು ಮಾತಾಡ್ತಿರ್ಲಿ, ಅಡಚಣೆ ಮಾಡೋದು ಏನೋ ಒಂದು ಹೇಳ್ತಾ ಇರೋದು ಈ ರೀತಿ. ಸಭಾಧ್ಯಕ್ಷರೇ, ರಕ್ಷಣೆ ಯಾವಾಗಾರ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ನಾವು ಒಪ್ಕೊಳ್ಳೋಣ. ಯಾವಾಗ್ಲೂ ಗೊಂದಲ ಅರ್ಚನೆ ಮಾಡೋದ್ರಲ್ಲಿ ಏನಾರ ಇದ್ರೆ ನಯನ ಮೋಟಮ್ಮ ಹಿಂದೆ ಶಿಕ್ಷಣ ಸಚಿವರಾಗಿದ್ರೆ ನೀವು ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರೆ ಮಾತಾಡಕ್ ಬಿಡ್ಬೇಕು. ಅರ್ಚನೆ ಮಾಡಿ ಪ್ರತಿಪಕ್ಷ ಮಾತಾಡಲಿಕ್ಕಿದ್ದಾರೆ, ಇಷ್ಟು ಸದಸ್ಯರು ಅರ್ಚನೆ ನೀವೇ ಸಮಯ ಇಲ್ಲ. ಕೂತು ರವಿ, ಸೀನಿಯರ್ ಮೆಂಬರ್ ನೀವೇನ್ ಮಾಡ್ತೀರಿ? ನೋಡಿ, ನಾನೆಲ್ಲ ಸದಸ್ಯರು ಇಷ್ಟೇ. ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ನಿಮ್ಮಲ್ಲಿ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ, ಆಡಳಿತ ಪಕ್ಷ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ. 4 ಬಜೆಟ್ ಇದೆ, ಅದರ ಮುಂಚೆ ಇದೆಲ್ಲ ಮಾತಾಡಿ ಆಗಬೇಕು. ಈ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದ್ರೆ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದ? ಮತ್ತೆ ನೀವೇನಂತ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, ಇವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ 12 ಗಂಟೆ ತನಕ ಅಂತ ಹೇಳಿ ನಮ್ಮನ್ನು 12 ಗಂಟೆ ತನಕ ಕೂತ್ಕೊಳಿಸ್ತ ಅಂತ ಹೇಳಿದೆ. ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ ನಾವು ಮುಗಿಸ್ಬೇಕು. ಆದ ಕಾರಣ ನೀವೇನು ಮಾಡಬೇಡಿ, ಅವರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳೋ ದೊಡ್ಡ ಮಾಡುವಂಥ ಉಪಕಾರ ಇರುತ್ತೆ ನಮಗೆ. ಆದ ಕಾರಣ ಏನು ಬೇಕಾದ ಬೇಗ ಮಾತಾಡಿ ಮುಗಿಸಿ.
ಸರ್ ಅಧ್ಯಕ್ಷರೇ ನೋಡಿ, ಖಂಡಿತ ಇತಿಮಿತಿವಾಗೆಲ್ಲ ಚರ್ಚೆ ಆಯ್ತು. ಅಷ್ಟೇ ಇತಿಮಿತಿ ಬಗ್ಗೆ ಚರ್ಚೆ ಆಯ್ತು. ನೀವೇನ್ ಹೇಳ್ತೀರಿ? ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಹೇಳಿ. ಸ್ಕೈ ಇಸ್ ದಿ ಲಿಮಿಟ್. ಈಗ ಮಾತಾಡಿ ಒಮ್ಮೆ. ಸರ್ ಸ್ಕೈ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತ ಹೇಳಿ ವಿಚಾರ ಪ್ರಸ್ತಾಪ ಮಾಡಬೇಕಾಗಿರೋದೆಲ್ಲ ಕಂಟಿನ್ಯೂ ಮಾಡಿ. ಅದನ್ನ ಅವ್ರಿಗೆ ನಾನು ಹೇಳಿದೆ, ಸ್ಕೈ ಇಸ್ ದ ಲಿಮಿಟ್, ಯು ಕ್ಯಾನ್ ಟಾಕ್. ಆಯ್ತು ಸರ್, ಧನ್ಯವಾದಗಳು. ನೀವು ನನ್ನನ್ನ ಸಮರ್ಥನೆ ಹೋಗುವ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು. ಅದು ಯಾಕಂದ್ರೆ ನಾವು ಕಟ್ತಾ ಇದೀವಿ. ನಮಗೇನ್ ಸಿಗಬೇಕಾಗಿದೆ, ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು, ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ, ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು. ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ನನಗೂ ಅದೇ ಮಟ್ಟಕ್ಕೆ ಹಕ್ಕಿದೆ. ಆದ್ರೆ ತೆರಿಗೆ ಪಾಲ್ ಬಗ್ಗೆ ನಾನು ಸುಳ್ಳು ಅಂಕಿ ಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸರಿ ಅಲ್ಲ ಅಧ್ಯಕ್ಷರೇ. ನಾನು ಏನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ, ನಮಗೆ ನಮ್ಮ ಸರ್ಕಾರಕ್ಕೆ ಏನು ತಲುಪ್ತಾ ಇದೆ ಅಂತ, ಏನು ಸಿಗ್ತಾ ಇದೆ ಅಂತ. ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡ್ಬೋದು. ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ, ಆ ಮಟ್ಟಕ್ಕೆ ಸರ್ಕಾರ ಅದನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು. ಏನು ನಾವೀಗ ನನ್ನ ಕೊನೆ ಪಾಯಿಂಟ್, ಆಕ್ಚುಲಿ ನಾನು ಸೀನಿಯರ್ ಆಗಿರುವ ಅಶ್ವಥ್ ನಾರಾಯಣ್ ಸರಿಗೆ ನನಗೆ ಕಡಿಮೆ ಅನುಭವ ಇದೆ, ನಿಮ್ಮಷ್ಟು ಅನುಭವ ಇಲ್ಲ. ನಾನು 4 ಬಾರಿ ಆಯ್ಕೆಯಾಗಿ ಬಂದಿಲ್ಲ. ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ. ನೀವು ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ, ಇನ್ನೊಬ್ಬರ ಭಾಷಣದ ಬಗ್ಗೆ ಅಲ್ಲ. ಭಾಷಣ ಅಲ್ಲ, ಅವ್ರು ಹೇಳಿದಕ್ಕೆ ಆಯ್ತು, ಮುಂದುವರಿಸಿಕೊಂಡು ಹೋಗಿ. ಅಲ್ಲ ಅಧ್ಯಕ್ಷರೇ, ಬೇಡ ಯಾಕೆ ಮತ್ತೆ ಚರ್ಚೆ ಮಾತಾಡಿ. ಅವ್ರು ಪದೇ ಹೇಳ್ತಾ ಇದ್ದಾರೆ ನಾನು ಮೊದಲನೇ ಸರಿ ಬಂದಿದ್ದು ಅಂತ. ನಮ್ಮವರು ಬಹಳ ಜನ ಹೇಳಿದ್ರು. ಹಂಗಿಲ್ಲ ಸರ್, ಅವರು ಹುಟ್ಟ ರಾಜಕಾರಣಿ. ಅವರು ಆಯ್ತು, ಅವ್ರ ತಾಯಿ ಎಷ್ಟು ವರ್ಷದಿಂದ ಈ ಮನೆ ಸದಸ್ಯರು, ಮೇಲ್ಮನೆ ಸದಸ್ಯರು ಎಲ್ಲ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನುವಂಥದ್ದು ತಪ್ಪು. ಮಾತಾಡ್ಲಿ, ಮುಂದರ್ಸ್ಕೊಂಡು ಹೋಗಿ. ಕೊನೆಯದಾಗಿ ಅಧ್ಯಕ್ಷರೇ, ಸರ್ ಮೈಕ್. ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಅಂಕಿಅಂಶ ಕೊಟ್ಟು ಮಾತಾಡ್ತಾ ಇದ್ದಾರೆ. ತಾವು ಎಲ್ಲರೂ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಕಂಟಿನ್ಯೂ. ಅವರು ಎದ್ದು ಗರ್ಜಿಸಿದ ಮಂತ್ರಿಗಳ ಬೇಡ ಕೂತ್ ಬಿಡ್ಬೇಕಾಗಿತ್ತು ಪಾಪ. ಕಂಟಿನ್ಯೂ. ರಕ್ಷಣೆಗೆ ಬನ್ನಿ ಅಧ್ಯಕ್ಷೆ, ಕೊನೆಯ ವಿಚಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ, ಅದು ಏನಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ನಾವು $1 ಟ್ರಿಲಿಯನ್ ಆರ್ಥಿಕತೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ